ಸೊ ನಿಮ್ಗೆ ಟೋಟಲ್ B2B ವಿತ್ ಮಸಾಜ್ 6000 ಅಲ್ಲಿ ಮಾಡ್ಕೊಡ್ತಾರೆ. ಪ್ಲಸ್ ನಿಮ್ಗೆ ಎಕ್ಸ್ಟ್ರಾ ಸರ್ವಿಸ್ ಬೇಕಂದ್ರೆ ಸರ್ ನಮ್ಮಲ್ಲಿ ಬಮ್ ಮಸಾಜ್, ಲಿಂಗ ಮಸಾಜ್, ಶವರ್ ಟುಗೆದರ್ ಎಲ್ಲ ಇದೆ. Yeah, 2500 for massage, sir. Okay. B2B 5000 after discount 4000, sir. Okay. Total 6000 B2B with happy ending, massage, some romance. Like B2B romance ಅಂದ್ರೆ ಅದೇ ಯಾವ ತರ ನಂಗೆ ಫಸ್ಟ್ ಟೈಮ್ ಇದು ಅಂದ್ರೆ ಸರ್ ಒಂದ್ಸತಿ ಟ್ರೈ ಮಾಡಿ ನೋಡಿ, ಇದ್ರೆ ಚೆನ್ನಾಗಿರುತ್ತೆ. ನಮ್ಮಲ್ಲಿ ಒಳ್ಳೆ ಒಳ್ಳೆ ಸರ್ವಿಸ್ ಇದ್ದಾರೆ. B2B ಅಲ್ಲಿ ಸರ್ ಅವಳ ನೀವು ಕೆಳಗ್ ಮಲಗಿರ್ತೀರ, ಅವಳು ನಿಮ್ ಮೇಲೆ ಇರ್ತಾಳೆ. ಅವಳ ಬಾಡಿಯಿಂದ ನಿಮ್ ಬಾಡಿಗೆ ಸ್ವಲ್ಪ ರೊಮ್ಯಾನ್ಸ್ ಮಾಡ್ತಾಳೆ. ಓಕೆ. ಸ್ವಲ್ಪ ರೊಮ್ಯಾನ್ಸ್ ಮಾಡ್ತಾ ನಿಮ್ಗೆ ಕಿಸ್ ಮಾಡ್ತಾಳೆ. ನಿಮ್ ಕಿಸ್ ಎಲ್ಲ ಬಾಡಿಗೆ ಕಿಸ್ ಮಾಡ್ತಾಳೆ. ಓಕೆ. ಅದೆಲ್ಲ ಆದ್ಮೇಲೆ ಲಾಸ್ಟ್ ಅಲ್ಲಿ ನಿಮ್ಗೆ ಹ್ಯಾಪಿ ಎಂಡಿಂಗ್ ಅಂತ ಹ್ಯಾಂಡ್ ಜಾಬ್ ಮಾಡಿ ನಿಮ್ಗೆ ಸ್ಪರ್ಮ್ ನ ಔಟ್ ಮಾಡಿಸ್ತಾಳೆ ಸರ್. ಓಕೆ ಓಕೆ. ಥೆರಪಿಸ್ಟ್ ಇರ್ತಾರೆ ಸರ್. ಓಕೆ. ಸೊ ನಿಮ್ಗೆ ಮಸಾಜ್ ಅಲ್ಲಿ ಇರಲ್ಲ ಸರ್, ಆ B2B ಅಲ್ಲಿ ಮಾತ್ರ ಇರ್ತಾರೆ. ಮಸಾಜ್ ಅಲ್ಲಿ ನಿಮ್ಗೆ ಮಸಾಜ್ ಮಾಡಿ ಆಫ್ಟರ್ ದಟ್ ಅವ್ರು ಆಗ್ಬಿಟ್ಟು ನಿಮ್ ಹತ್ರ ಬಂದು ನಿಮ್ಗೆ B2B ಸ್ಟಾರ್ಟ್ ಮಾಡ್ತಾರೆ ಸರ್. B2B ಅಂದ್ರೆ ನೀವು ಕೆಳಗಡೆ ಮಲಗಿರ್ತೀರ, ಅವ್ರ ಬಾಡಿಯಿಂದ ನಿಮ್ ಬಾಡಿನ ಸ್ಕ್ರಬ್ ಮಾಡ್ತಾರೆ. ಸ್ವಲ್ಪ ರೊಮ್ಯಾನ್ಸ್ ಇರುತ್ತೆ ಅಷ್ಟೇ ಸರ್. ಅದಾದ್ಮೇಲೆ ಹ್ಯಾಪಿ ಎಂಡಿಂಗ್ ಇರುತ್ತೆ ಸರ್. ಓಕೆ ಮೇಡಮ್, ನಾನ್ ಕೇಳ್ತಿರೋದು ಬರೀ ಮಸಾಜ್ ಬಿಟ್ಟು ಬರೀ ಈ ತರ ನಮ್ ಸರ್ವಿಸ್ ಸಿಗಾದ್ರೆ ಕಮ್ಮಿ ಮಾಡ್ಬೋದಾ? ಮಸಾಜ್ ಬೇಡ ನಿಮ್ಗೆ? ಮಸಾಜ್ ಬೇಡವಾ ಸರ್? ಹೌದು. ಹಂಗಿದ್ರೆ 45 ಮಿನಿಟ್ಸ್ ತಗೊಳ್ತಾರೆ ಸರ್. ಅದ್ರಲ್ಲಿ 5000 ಪೇ ಮಾಡ್ಬೇಕಾಗುತ್ತೆ. ಅಂದ್ರೆ ಮೇಡಮ್, ಅಂದ್ರೆ ರೊಮ್ಯಾನ್ಸ್ ಅದೆಲ್ಲ ಎಷ್ಟು ನಿಮಿಷ ಇರುತ್ತೆ? ಅಂದ್ರೆ 30 ನೋಡಿ ಸರ್, ನೀವು 45 ಮಿನಿಟ್ಸ್ ತಗೊಳ್ತೀರಾ ಅಂತಾನೆ ಇಟ್ಕೊಳ್ಳಿ ಈಗ. ಓಕೆ. ಅದ್ರಲ್ಲಿ ನೀವು 45 ಮಿನಿಟ್ಸ್ ಅಲ್ಲಿ ನಿಮ್ಗೆ 20 ಮಿನಿಟ್ಸ್ ಮಸಾಜ್ ಇರುತ್ತೆ. ಓಕೆ. ಆಯ್ತಾ? 15 ಮಿನಿಟ್ಸ್ B2B ರೊಮ್ಯಾನ್ಸ್ ಹ್ಯಾಪಿ ಎಂಡಿಂಗ್ ಇರುತ್ತೆ. 10 ಮಿನಿಟ್ಸ್ ಅಲ್ಲಿ ಥೆರಪಿಸ್ಟ್ ಸ್ನಾನ ಮಾಡ್ಕೊಂಡು ಹೊರಗ್ ಬರ್ತಾಳೆ. ಆಮೇಲೆ 5 ಮಿನಿಟ್ಸ್ ಅಲ್ಲಿ ನೀವು ಅದನ್ನ ಸ್ನಾನ ಮಾಡ್ಕೊಂಡು ಹೊರಗ್ ಬರ್ತೀರಾ. 5 ಮಿನಿಟ್ಸ್ ಅವಳಿಗೆ ಸ್ನಾನಕ್ಕೆ, 5 ಮಿನಿಟ್ಸ್ ನಿಮ್ಗೆ ಸ್ನಾನಕ್ಕೆ ಸರ್. 20 ಮಿನಿಟ್ಸ್ ನಮ್ಗೆ ರೊಮ್ಯಾನ್ಸ್ ಬೇಡ, ಇದು 20 ಮಿನಿಟ್ಸ್ ಮಸಾಜ್ ಬೇಡ ಅಂದ್ರೆ 15 ಮಿನಿಟ್ಸ್ ಮಸಾಜ್ ತಗೊಳ್ಳಿ, 20 ಮಿನಿಟ್ಸ್ B2B ಇರುತ್ತೆ. ಬನ್ನಿ ಸರ್, ಚೆನ್ನಾಗ್ ಅನ್ಸುತ್ತೆ ಸರ್ವಿಸ್, ನಿಮ್ಗೆ ಚೆನ್ನಾಗ್ ಅನ್ಸುತ್ತೆ. ನೆಕ್ಸ್ಟ್ ಟೈಮ್ ನೀವೇ ಹುಡ್ಕೊಂಡ್ ಬರ್ತೀರಾ. ಓಕೆ. ರೊಮ್ಯಾನ್ಸ್ ಅಂದ್ರಲ್ಲ, ಅದನ್ನ ಜಾಸ್ತಿ ಮಾಡ್ಬೋದಾ ಅದಕ್ಕಂದ್ರೆ? ಸರ್ ಮಾಡ್ಬೋದು, ಬಟ್ ನೀವು 20 ಮಿನಿಟ್ಸ್ ಗಿಂತ ಜಾಸ್ತಿ ಮಾಡುವಾಗಿಲ್ಲ. ಮಾಡಿದ್ರೆ ಥೆರಪಿಸ್ಟ್ ಗೆ ಮತ್ತೆ ಎಕ್ಸ್ಟ್ರಾ ಅಮೌಂಟ್ ಕೊಡ್ಬೇಕಾಗುತ್ತೆ. ಎಷ್ಟು ಕೊಡ್ಬೇಕಾಗುತ್ತೆ? 1000 ರೂಪೀಸ್ ಜಾಸ್ತಿ ಕೊಡ್ಬೇಕಾಗುತ್ತೆ ಸರ್. 1000? ಲಿಪ್ ಕಿಸ್ ಆ ತರದ್ ಮಾಡೋದಿತ್ತಾ? ಹೇಗೆ ಮಾಡ್ಬೋದಾ? ಆ ತರ ಎಲ್ಲ ಬೇಕು ಅಂದ್ರೆ ನೀವು 45 ಮಿನಿಟ್ಸ್ 5000 ಪೇ ಮಾಡ್ಬೇಕು ಸರ್, ನಿಮ್ಗೆ ಫುಲ್ ರೊಮ್ಯಾನ್ಸ್ ಬೇಕು ಅಂದ್ರೆ. ಓಕೆ ಓಕೆ ಓಕೆ, ಸರಿ ಮೇಡಮ್. ನಾನು ಓಕೆ ಅಂದ್ರೆ ನಮ್ಮಲ್ಲಿ ಕಿಸ್ ಮಾಡದೇ ಇರೋರು ಸಪ್ರೇಟ್ ಇದಾರೆ, ಕಿಸ್ ಮಾಡೋರು ಸಪ್ರೇಟ್ ಇದಾರೆ. ನಿಮ್ಗೆ ಕಿಸ್ಸಿಂಗ್ ಬೇಕು ಅಂತ ಅಂದ್ರೆ 5000 ಫಾರ್ 45 ಮಿನಿಟ್ಸ್ ಕಿಸ್ಸಿಂಗ್ ಮಾಡ್ತಾರೆ ಅವರು. ಓಕೆ ಓಕೆ ಓಕೆ. 45 ಮಿನಿಟ್ಸ್ ಅಲ್ಲಿ 25 ಮಿನಿಟ್ಸ್ ಮಾತ್ರ ನೀವು B2B ತಗೋಬೇಕು. 10 ಮಿನಿಟ್ಸ್ ಮಸಾಜ್ ತಗೋಬೇಕು. ಫಸ್ಟ್ 10 ಮಿನಿಟ್ಸ್ ಮಸಾಜ್ ತಗೊಂಡ್ಬಿಡಿ. ಆಮೇಲೆ B2B ಮುಗಿಸ್ಕೊಳ್ಳಿ. ಹ್ಯಾಪಿ ಎಂಡಿಂಗ್ ಆದ ತಕ್ಷಣ ಅವಳು ಸ್ನಾನಕ್ಕೆ ಹೋಗ್ತಾಳೆ ಥೆರಪಿಸ್ಟ್. ಓಕೆ. ಓಕೆ ಅಲ್ವಾ ಸರ್? ಅದರಲ್ಲೆಲ್ಲ ಕಿಸ್ಸಿಂಗ್ ಎಲ್ಲ ಇನ್ಕ್ಲೂಡ್ ಇರುತ್ತಲ್ವಾ? ನಾನು ಅದನ್ನ ಹೇಳ್ತಿರೋದು ನಿಮ್ಗೆ. ಕಿಸ್ಸಿಂಗ್ ಇನ್ಕ್ಲೂಡ್ ಮಾಡಿದ್ರೆ 5000 ಫಾರ್ 45 ಮಿನಿಟ್ಸ್. ತುಂಬಾ ಜನಕ್ಕೆ ಆತರ ಕಿಸ್ಸಿಂಗ್ ಮಾಡಿರ್ತಾರಲ್ಲ, ಆ ತರದ್ದೇನು ಪ್ರಾಬ್ಲಮ್ ಆಗಲ್ವಾ ನಾವು ಮಾಡಿದ್ರೆ? ಯಾಕಂದ್ರೆ ತುಂಬಾ ಇಲ್ಲ ಆತರ ಏನು ಪ್ರಾಬ್ಲಮ್ ಎಲ್ಲ ನಮ್ಮಲ್ಲಿ ಇಲ್ಲ ಸರ್. ಅವರು ಲಿಪ್ ಕಿಸ್ ಮಾಡಿದ್ರೆ ಅದು ಇದಿರುತ್ತೆ ಅಲ್ವಾ ಬಾಯಲ್ಲಿ, ಎಂತ ಹೇಳೋದು ಅದಕ್ಕೆ, ಅದನ್ನ ಅವ್ರು ಒಳಗಡೆ ತಗೊಳಲ್ಲ ಸರ್. ಆಗ್ಲೇ ವಾಶ್ ಮಾಡ್ಬಿಡ್ತಾರೆ ಬಾಯಿನ ಥೆರಪಿಸ್ಟ್. ಸಲೈವಾ? ಮೌತ್ ಫ್ರೆಶ್ ಇಂದ. ಸಲೈವಾನ? ಓಕೆ. ಸಲೈವಾ. ಓಕೆ. ಅದ್ರಿಂದಾನೇ ಅದನ್ನ ಒಳಗಡೆ ತಗೊಳಲ್ಲ ಸರ್. ಅವಾಗ ಹೋಗ್ಬಿಟ್ಟು ವಾಶ್ರೂಮ್ ಅಲ್ಲಿ ಅಂತ ಉಗಿದ್ ಬರ್ತಾರೆ. ಅದಾದ್ಮೇಲೆ ಫುಲ್ ಬಾಯ್ನ ವಾಶ್ ಮಾಡ್ತಾರೆ ಸರ್. ಆತರ ಯಾರು ಇಲ್ಲ ಸರ್ ನಮ್ಮನೆ. ಎಲ್ಲ ಒಳ್ಳೆ ಥೆರಪಿಸ್ಟೇ ಇರೋದು, ಹೆಲ್ತಿ ಥೆರಪಿಸ್ಟೇ ಇರೋದು ಸರ್. ಅದಕ್ಕೆ ಸರ್ ನಾವು ನಿಮ್ಗೆ ಅದಕ್ಕೆ ಹೇಳ್ತಿರೋದು, ಹೆಲ್ತ್ ಕೂಡ ಇಂಪಾರ್ಟೆಂಟ್ ಅಂದ್ಮೇಲೆ ನಾವೆಲ್ಲನೂ ಸೆಕ್ಯೂರಿಟಿ ನೋಡ್ಬೇಕಲ್ವಾ. ಸೊ ಅದಕ್ಕೆ ಜಾಸ್ತಿ ಪೇ ಮಾಡ್ಕೋತೇವೆ ಹೊರತು ನಾವು ಏನಾದ್ರು ಅದೇ ತರ ಆಗಿದ್ರೆ 3500 4000 ಕೊಟ್ಬಿಡು, ಇಲ್ಲ 5000 ಕೊಟ್ಬಿಡು ಅಂತಿದ್ವಿ ಸರ್. ಸೊ ನಾವು ಒಳ್ಳೆ ಥೆರಪಿಸ್ಟ್, ಹೆಲ್ತಿ ಥೆರಪಿಸ್ಟ್, ನೀವು ಹೆಲ್ತಿ ಆಗಿರ್ಬೇಕು, ನಮ್ ಥೆರಪಿಸ್ಟ್ ಹೆಲ್ತಿ ಆಗಿರ್ಬೇಕು ಸರ್. ಇಲ್ಲ ಸರ್, ಆ ತರ ಏನೂ ಇಲ್ಲ. ನೀವು ಬರ್ಬೋದು, ವಿಸಿಟ್ ಮಾಡ್ಬೋದು.
ಆತರ ಇದ್ರೆ ನಾವೇ ಹೇಳ್ತೀವಿ ಸರ್ ಬರ್ಲಕ್ ಹೋಗ್ಬೇಡಿ, ಇಲ್ಲ ನಮ್ ಕೈಲಿ ಆಗಲ್ಲ ಅಂತ. ಸೊ ಆಗತ್ತೆ ಅಂದ್ಮೇಲೆ ಹೇಳದ್ರಲ್ಲಿ ಏನಿದೆ ಅಲ್ವಾ. ಹಾ ಕರೆಕ್ಟ್. ದುಡ್ಗೋಸ್ಕರ ಅಂತ ಅಲ್ಲ ಸರ್, ನಾವು ಹಂಗೆ ಮೋಸ ಗೀಸ ಏನು ಇಲ್ಲ. ನಿಮ್ಗೆ ಒಳ್ಳೆ ಥೆರಪಿಸ್ಟ್ ಸಿಗ್ತಾರೆ, ಹಾಗೆ ಹೆಲ್ತ್ನು ಚೆನ್ನಾಗಿರುತ್ತೆ. ಆತರ ಏನು ಸೈಡ್ ಎಫೆಕ್ಟ್, ಇನ್ಫೆಕ್ಷನ್, ಅದು ಇದು ಡಿಸೀಸ್ ಅಂತ ಏನು ಇಲ್ಲ ಸರ್. ಅಲ್ಲ ಕೇಳಿದೆ ಮೇಡಮ್, ಯಾಕಂದ್ರೆ ಕಿಸ್ಸಿಂಗ್ ಆ ಥರದ್ರಿಂದ ಏನಾದ್ರು, ಯಾಕಂದ್ರೆ ತುಂಬಾ ಜನ ಬಂದಿರ್ತಾರೆ ಅಲ್ವಾ, ಅದಕ್ಕೆ ಒಂದು ಬೈಕ್ಗೋಸ್ಕರ ಕೇಳಿದೆ. ಇಲ್ಲ ಇಲ್ಲ ಸರ್, ಬರ್ಬೋದು ನೀವು. ಓಕೆ ಸರಿ ಮೇಡಮ್, ಓಕೆ. ಬಟ್ ಓಕೆ, ನಾನ್ ನಿಮ್ಗೆ ನಾಳೆ ಬನ್ನಿ, ಪ್ರಿಯಾ ಎಲ್ಲಿ ಅಂತ ಕೇಳಿ ಆಯ್ತಾ ಸರ್? ಪ್ರಿಯಾ, ಓಕೆ. ಪ್ರಿಯಾ ಎಲ್ಲಿ ಅಂತ ಕೇಳಿ, ಯಾಕಂದ್ರೆ ನಿಮ್ ಜೊತೆ ಮಾತಾಡಿರೋದ್ ನಾನ್ ಆಗಿರೋದ್ರಿಂದ ಸೊ ನಾನೇ ಮಾತಾಡ್ಬೇಕು ನಾಳೆ ಸರ್ ಬಂದಾದ್ಮೇಲೆ, ಓಕೆನಾ? ಹೌದು ಮೇಡಮ್, ಮತ್ತೆ ಅವ್ರ ಹತ್ರ ನಾವು ನಿಮ್ಮ ಹತ್ರ ಮಾತಾಡಕ್ ನಂಗೆ ಆಗಲ್ಲ. ಈಗ ನೀವು ಇಲ್ಲ ನೀವು ಬೇರೆಯವ್ರ ಹತ್ರ ಮಾತಾಡಿದ್ರೆ ಪ್ರಾಬ್ಲಮ್ ಏನಾಗುತ್ತೆ, ನೀವು ನನ್ನ ಹತ್ರ ಕೇಳಿದ್ರಿ ಅಲ್ವಾ, ಆ ಸರ್ವಿಸ್ ಕೊಡದೇ ಇರೋರ್ನ ಕಳಿಸ್ಬಿಟ್ರೆ ಪ್ರಾಬ್ಲಮ್. ಓಕೆ. ಸೊ ಅದಕ್ಕೆ ಹೇಳ್ತಿರಲ್ಲ. ಆಮೇಲೆ ನೀವು ನಿನ್ನೆ ಹೇಳಿದ್ರಿ ಇನ್ಕ್ಲೂಡ್ ಆಗಿರುತ್ತೆ ಅಂತ, ಈಗ ನೋಡಿದ್ರೆ ಇಲ್ಲ ಅಂತ ಹೇಳ್ತಿದೀರಾ. ಆತರ ಎಲ್ಲ ಆಗ್ಬಾರ್ದು ಸರ್. ಅದಕ್ಕೆ ನಾಳೆ ಒಂದ್ಸತಿ ಇದೇ ನಂಬರಿಗೆ ಕಾಲ್ ಮಾಡಿ ಪ್ರಿಯಾ ಎಲ್ಲಿದ್ದಾರೆ ಅಂತ ಕೇಳಿ, ನಾನ್ ನಿಮ್ಗೆ ಯಾವ ಥೆರಪಿಸ್ಟ್ ಫೋಟೋ ಕಳಿಸ್ತೀನಿ, ಆ ಥೆರಪಿಸ್ಟ್ ಯಾವ ಟೈಮಿಗೆ ಅವೈಲೇಬಲ್ ಇದಾರೆ ಅಂತ ಹೇಳ್ಬಿಟ್ಟು ಮೆಸೇಜ್ ಹಾಕ್ತೀನಿ, ಆಯ್ತಾ? ಓಕೆ ಓಕೆ. ಮೆಸೇಜ್ ಹಾಕ್ಬಿಡ್ತೀನಿ. ಎಷ್ಟು ಗಂಟೆಗೆ ಮೇಡಮ್? ಎಷ್ಟು ಗಂಟೆ? ಅದೇ ಸರ್, ನೀವು ನಾಳೆ ಒಂದು 11 ಗಂಟೆಗೆ ಮೆಸೇಜ್ ಹಾಕ್ತೀನಿ ನಂಗೆ ಮಾರ್ನಿಂಗ್. ಇದೇ ನಂಬರ್ಗೆನೆ ಪ್ರಿಯಾ, ಬಟ್ ಇಲ್ಲ ಕಾಲ್ ಮಾಡಿ, ಮೆಸೇಜ್ ಹಾಕ್ಬೇಡಿ, ಜಸ್ಟ್ ಕಾಲ್ ಮಾಡಿ ಆಯ್ತಾ? ಕಾಲ್ ಮಾಡಿ ಯಾರೇ ಪಿಕ್ ಮಾಡಿದ್ರು ಪ್ರಿಯಾನಾ ಅಂತ ಕೇಳಿ, ಅಲ್ಲ ಅಂತ ಅಂದ್ರೆ ಪ್ರಿಯಾ ಅವ್ರ ಕೈ ಕೊಡಿ ಅಂತ ಹೇಳಿ, ಅವ್ರು ಕೊಡ್ತಾರೆ. ನನ್ನ ನಂಬರ್ ಯಾವ ನಂಬರ್ ಇಂದ, ಅದೇ ಸರ್, ಯಾವ ನಂಬರ್ ಇಂದನಾದ್ರೂ ಮಾಡಿ ಪ್ರಿಯಾ ಇದಾರ ಅಂತ ಕೇಳಿ. ನಾನೇನಾದ್ರೂ ಯಾರು ಅಂತ ಗೊತ್ತಾಗಿಲ್ಲ ಅಂದ್ರೆ, ನಾನು ನಿನ್ನೆ ಕಿಸ್ ಕೇಳಿದೆ ಅಲ್ವಾ, ಸೊ ಈ ತರ ಸರ್ವಿಸ್ ಬೇಕು ಅಂತ ಅವರು ಅಂತ ಹೇಳಿ, ಸೊ ಆಟೋಮೆಟಿಕ್ಲಿ ನಂಗೆ ಗೊತ್ತಾಗುತ್ತೆ ನೀವ್ ಯಾರು ಅಂತ. ನಾನು ಅವಾಗ ನಿಮ್ಗೆ ಆತರ ಇರೋರ್ನೆ ಮೀನ್ಸ್ ಕಿಸ್ ಪ್ರೊವೈಡ್ ಮಾಡೋರ್ನೆ ಕಳಿಸ್ಕೊಡ್ತೀನಿ. ಓಕೆ ಮೇಡಮ್, ಸೂಪರ್ ಆಗಿದೆ. ಮತ್ತಿನ್ನೊಂದು ಲೈಕ್ B2B ಅಂದ್ರಲ್ಲ, ಅದೆಲ್ಲ ಇದ್ರಾಗ ಇರುತ್ತಲ್ವಾ, ಮತ್ತೆ ಅಲ್ಲಿ ಬಂದ್ಮೇಲೆ ಹಂಗೆ ಅಂತ B2B ಅದೇ ಸರ್, B2B ಮಸಾಜ್ ಹ್ಯಾಪಿ ಎಂಡಿಂಗ್ ಇದ್ರಲ್ಲೇ ಇರುತ್ತೆ. ನೀವು 5000 ಏನ್ ಪೇ ಮಾಡ್ತೀರಲ್ಲ, 45 ಮಿನಿಟ್ಸ್ ಸರ್. ಮೇಡಮ್ ಕರೆಕ್ಟ್, ಅದು ಓಕೆ. ನಾನು ಹೇಳ್ತಿರೋದು, ನೀವು ಹೇಳಿದ್ರಲ್ಲ B2B ಅಲ್ಲಿ ಇರುತ್ತೆ, ಅದಂಗೆ ಇರುತ್ತೆ ತಾನೇ, ಅವರು ಮತ್ತೆ ಚೇಂಜ್ ಮಾಡಾಗಿಲ್ಲ? ಇಲ್ಲ ಸರ್, ನೀವು ಇರುತ್ತೆ. ನೀವ್ ಅದೇ ಹೇಳ್ತಿದಾನಲ್ಲ, ನಾಳೆ ಬನ್ನಿ, ನಂಗೆ ಕಾಲ್ ಮಾಡಿ, ಮೀನ್ಸ್ ಈ ನಂಬರಿಗೆ ಕಾಲ್ ಮಾಡಿ, ಯಾವ ನಂಬರ್ ಇಂದನಾದ್ರೂ ಮಾಡ್ರಿ, ಈ ತರ ಹೇಳಿ ಪ್ರಿಯಾ ಭಟ್ ಎಲ್ಲಿದ್ದಾರೆ ಅಂತ ಕೇಳಿ. ಯಾರಾದ್ರೂ ಬೇರೆಯವ್ರ ಕಾಲ್ ಪಿಕ್ ಮಾಡಿದ್ರೆ ಪ್ರಿಯಾ ಭಟ್ ಅವ್ರ ಕೈಲಿ ಕೊಡಿ ಅಂತ ಹೇಳಿ ಕೊಡ್ತಾರೆ, ನಾನ್ ಮಾತಾಡ್ತೀನಿ ಆಯ್ತಾ ಸರ್ ನಿಮ್ ಜೊತೆಗೆ. ನೀವು ರಿಸೆಪ್ಷನಿಸ್ಟ್ ಅಲ್ಲಿ? ನಾನ್ ಥೆರಪಿಸ್ಟ್ ಸರ್. ಹೌದಾ, ಓಕೆ ಓಕೆ, ನೀವೇನೋ ಕೊಡಿ. ಓಕೆ ಓಕೆ, ಆಯ್ತು ಮೇಡಮ್. ಓಕೆ ಮೇಡಮ್, ನಾಳೆ ಮಾಡ್ತೀನಿ. ಓಕೆ ಸರ್, ಮಾಡಿ. ಓಕೆ. ಆಗ ನಾನ್ ಲಿಪ್ ಕಿಸ್ ಎಲ್ಲ ಪ್ರೊವೈಡ್ ಮಾಡಲ್ಲ ಸರ್, ನಾನ್ ಜಸ್ಟ್ ಮಸಾಜ್ B2B ಎಕ್ಸ್ಟ್ರಾ ಸರ್ವಿಸ್ ಪ್ರೊವೈಡ್ ಮಾಡ್ತೀನಿ ಆಯ್ತಾ? ನಿಮ್ಗೆ ಕಿಸ್ ಕೊಡೋರ್ ಮೀನ್ಸ್ ಲಿಪ್ ಕಿಸ್ ಮಾಡೋರ್ನ ಕಳ್ಸ್ಕೊಡ್ತೀನಿ ಅಂತ ಹೇಳ್ತಿರೋದು ನಾನು. ಹೌದ್ರಾ? ನಾನ್ ಪ್ರೊವೈಡ್ ಮಾಡಲ್ಲ ಸರ್, ಪ್ರಿಯಾ ಅವ್ರು ಮೀನ್ಸ್ ನಾನ್ ಕೊಡಲ್ಲ. ಓಕೆ ಓಕೆ, ಜಸ್ಟ್ ಲಿಪ್ ಕಿಸ್, ಓಕೆ. ಲಿಪ್ ಲಾಕ್ ಎಲ್ಲ ಮಾಡಲ್ಲ ಸರ್ ನಾನು. ಓಕೆ. ಅವ್ರು ಲಿಪ್ ಲಾಕ್ ಹತ್ರ ಮಾಡೋರಿಗೆ ಅವ್ರು ಎಕ್ಸ್ಟ್ರಾ ತಗೋತಾರಾ? ಅವ್ರು ಎಕ್ಸ್ಟ್ರಾ ಸರ್, ಯಾಕಂದ್ರೆ B2B ಜಸ್ಟ್ ಅಪ್ಪರ್ ಅಲ್ಲಿ ಇರುತ್ತೆ. B2B ಅಂದ್ರೆ ಬಾಡಿ ಟು ಬಾಡಿ ಅಷ್ಟೇ ಸರ್. ಓಕೆ. ಸೊ ಅದಕ್ಕೆ ಎಕ್ಸ್ಟ್ರಾ ಆ ತರ ಇದ್ರೆ ನಾವು ಹೇಳ್ಬಿಡ್ತೀವಿ ಸರ್ ಮುಂಚೆನೆ, ಈ ತರ ಇರುತ್ತೆ ಅಂತ. ಸರ್ ನಿಮ್ಗೆ ಅದೇ ಆಫರ್ ಆಗಿ ಮಸಾಜ್ 2000 ಇದೆ, B2B ನಂಬರ್ ಈಗ 5000 ನಡೀತಾ ಇದೆ. ನಿಮ್ಗೆ ಅದ್ರಲ್ಲೂ ಕೂಡ ಆಫರ್ ಆಗಿ 4500 ಇದೆ. ಓಕೆ. ಸೊ ನಿಮ್ಗೆ ಟೋಟಲ್ B2B ವಿತ್ ಮಸಾಜ್ 6000 ಅಲ್ಲಿ ಮಾಡ್ಕೊಡ್ತಾರೆ. ಪ್ಲಸ್ ನಿಮ್ಗೆ ಎಕ್ಸ್ಟ್ರಾ ಸರ್ವಿಸ್ ಬೇಕಂದ್ರೆ ಸರ್, ನಮ್ಮಲ್ಲಿ ಬಮ್ ಮಸಾಜ್, ಲಿಂಗ ಮಸಾಜ್, ಶವರ್ ಟುಗೆದರ್ ಎಲ್ಲ ಇದೆ. 5000 ಆಗುತ್ತಾ? ಸರ್ ಕಮ್ಮಿ ಮಾಡಕ್ಕಾಗಲ್ಲ ಮೇಡಮ್? 45 ಮಿನಿಟ್ಸ್ ಸಿರ್ಫ್ B2B, 45 ಮಿನಿಟ್ಸ್ ಸಿರ್ಫ್ B2B के लिए. 45 मिनट B2B के लिए ಸರ್ ನಿಮ್ಗೆ B2B 15 ಮಿನಿಟ್ಸ್ ಸಿಗುತ್ತೆ ಅದ್ರಲ್ಲಿ, ಓಕೆನಾ? ಅಂದ್ರೆ ನಿಮ್ಗೆ 15 ಮಿನಿಟ್ಸ್ B2B ಇರುತ್ತೆ, 10 ಮಿನಿಟ್ಸ್ ಅವ್ರು ಶವರಿಗೆ ಹೋಗ್ತಾರೆ. ಓಕೆ. ನೀನಲ್ಲ, ಥೆರಪಿಸ್ಟ್ ಶವರಿಗೆ ಹೋಗ್ತಾರೆ. ಥೆರಪಿಸ್ಟ್ ಶವರಿಗೆ ಹೋಗ್ತಾರೆ? ಗೊತ್ತಾಗ್ಲಿಲ್ವಲ್ಲ, ಅರ್ಥ ಆಗಿಲ್ಲ, ಹೆಂಗ್ ಹೇಳಿ? ಅಂದ್ರೆ ನಿಮ್ಗೆ B2B ಮಾಡ್ತಾರೆ ಅಲ್ವಾ? ಓಕೆ ಓಕೆ. ಸೊ ಅದಾದ್ಮೇಲೆ ಅವರು ಸ್ನಾನಕ್ಕೆ ಹೋಗ್ತಾರೆ. ಓಕೆ ಮೇಡಮ್, ಓಕೆ ಓಕೆ. ಸರ್ ಯು ಕ್ಯಾನ್ 13 ನಾ ಲಾಸ್ಟ್
तो भी कैसा होता है 1500 मसाज हो गया ठीक है 4000 मसाज ही नहीं चाहिए 45 मिनट तो थोड़ी ना बीटीबी होता है 25 मिनट्स 30 मिनट्ಸ್ 5.5 के होता है ठीक है स्लिप चेक ಸರ್ 4000 ಆಗುತ್ತೆ ಅಂತ ನೋಡಿ ಲಾಸ್ಟ್ ಗೆ ಹೌದಾ? ಅವರೇ ಸರ್ ಮ್ಯಾನೇಜರ್ ನಾವು ಮಾತಾಡಕ್ ಆಗಲ್ಲ ಹೌದರಾ? ನೀವು ಥೆರಪಿಸ್ಟ್? ಸರ್ 4000 ನೀವು ಥೆರಪಿಸ್ಟ್ ಅಲ್ಲಿ? ಯಾ ನಾನು ಕೂಡ ಥೆರಪಿಸ್ಟ್ ಸರ್ ಹೌದು